ಹಾಯ್ ಫ್ಯಾಮಿಲಿ, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಟೆಕ್ ಯೂಟ್ಯೂಬ್ ಚಾನಲ್, ಒನ್ ಮೋರ್ ನ್ಯೂ ವ್ಲಾಗ್. ಸೊ ಇವತ್ತು ಕೂಡ ಒಂದು ಹೊಸ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಕೂಡ ಒಂದು ಡಿಫ್ರೆಂಟಾಗಿರುವಂತಹ ಒಂದು ಕ್ಲೋಸ್ ನೆಕ್ ಡಿಸೈನ್ನ ತೋರಿಸ್ತೀನಿ. ಸೊ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆನೇ ನನ್ನ ಡಿಸೈನ್ಗಳನ್ನ ನೋಡಬೇಕು ಅಂದರೆ ನಂದು ಇನ್ಸ್ಟಾಗ್ರಾಮ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ಔಟ್ ಮಾಡಿ. ಅದರಲ್ಲಾದ್ರೂ ಸಹ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ನಾನು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಬೆಳಗ್ಗೆನೇ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ಶಾಪ್ಗೆ ಹೊರಡ್ತಾ ಇದ್ದೀನಿ. ಚಿನ್ನಮ್ಮನ ಸ್ಕೂಲಿಗೆ ಬಿಟ್ಟಿದ್ದಾಯಿತು, ಎಲ್ಲರೂ ಡ್ಯೂಟಿಗೆ ಹೋಗಿದ್ದಾಯಿತು, ಇನ್ನು ನನ್ನ ತಮ್ಮ ಮಾತ್ರ ಇದ್ದಿದ್ದು. ಸೊ ಒಂದು ಸೆಕೆಂಡ್ ಶಿಫ್ಟ್ ಆಗಿರೋದ್ರಿಂದ ಲೇಟಾಗಿ ಹೋಗ್ತಾನೆ ಅಷ್ಟೇ. ಸೊ ತಲೆ ಸ್ನಾನ ಮಾಡಿಬಿಟ್ಟು ನಾನು ಕೂಡ ಶಾಪ್ಗೆ ರೆಡಿ ಆಗ್ತಾಯಿದ್ದೀನಿ. ಸೊ ಆಲ್ಮೋಸ್ಟ್ ಈ ಥರ ನಾನು ಯಾವುದೂ ಸಹ ಅಷ್ಟೊಂದು ಮನೆಯಲ್ಲಿ ಅಷ್ಟೊಂದು ವೀಡಿಯೋ ಮಾಡೋದು ತುಂಬಾ ಕಡಿಮೆ ಹೇಳ್ಬೇಕಂತಂದರೆ. ಯಾಕೆ ಅಂತಂದರೆ ನಾನು ಯಾವಾಗಲೂ ಹಿಂಗೆ ಮನೆ ಹಿಂಗೆ ಇರಬೇಕು, ಇದೇ ಥರ ಇಟ್ಕೊಬೇಕು ಅನ್ನೋದು ಯಾವುದೇ ರೀತಿಯಾಗಿ ಮೈಂಡಲ್ಲಿರೋದಿಲ್ಲ. ಹೆಂಗೆ ಬೇಕೋ ಹಾಗೆ ಇರುತ್ತೆ, ನನಗೆ ಎಲ್ಲಿ ಕೈ ಸಿಗುತ್ತೋ ಅಲ್ಲೇ ಇಟ್ಟಿರ್ತೀನಿ. ಸೊ ಅದಕ್ಕೋಸ್ಕರ ಮನೆಯಲ್ಲಿ ವೀಡಿಯೋ ಮಾಡೋದು ತುಂಬಾ ಕಡಿಮೆ ನಾನು. ಸೊ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ನೆಕ್ಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಬರುತ್ತೆ. ಬೇಗ ಅಲ್ಲದಿದ್ದರೂ ಸಹ ನಿಮಗೆ ಸಿಗೋ ಫ್ರೀ ಟೈಮಲ್ಲಿ ವಿಡಿಯೋ ನೋಡಿ ನಮಗೂ ಕೂಡ ಸಪೋರ್ಟ್ ಮಾಡಿ ಅಷ್ಟೇ. ಸೊ ಇವತ್ತು ಕೂಡ ಒಂದು 2-3 ಡಿಸೈನ್ನ ತೋರಿಸ್ತೀನಿ, ತುಂಬಾ ಚೆನ್ನಾಗಿದೆ. ಹಾಗೆ ಮಷಿನ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಯಾವ ಥರ ಮಷಿನ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನನ್ನ ಸ್ಕಿನ್ ಮೇಲೆ ಕೂಡ ತುಂಬಾ ಓಪನ್ ಪೋರ್ಸ್ ಇದೆ, ಹೋಲ್ ಥರ ತುಂಬಾ ಜಾಸ್ತಿ ಇದೆ. ಡೈರೆಕ್ಟಾಗಿ ಬಂದು ನೋಡಿರೋರಿಗೆ ಗೊತ್ತಿರುತ್ತೆ. ಸೊ ಅದಕ್ಕೆ ಸ್ವಲ್ಪ ಸ್ಕಿನ್ ಕೇರ್ನ ಮಾಂಡೇಟರಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ನೈಟ್ ಆದ್ರೂ ಇತ್ತೀಚೆಗೆ 3-4 ಡೇಸಿಂದ ನೈಟ್ ಆದ್ರೂ ನೀಟಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಇರೋದು. ಸೊ ಈ ಕೆಲಸ ಯಾರು ಮಾಡ್ತಾ ಇದ್ದಾರೆ, ಟೈಲರಿಂಗ್ ಕೆಲಸನ, ಆಲ್ಮೋಸ್ಟ್ ಅವರ ಬಗ್ಗೆ ಅವ್ರು ಕೇರ್ ತೊಗೊಳ್ಳೋದೇ ಆಲ್ಮೋಸ್ಟಾಗಿ 90% ಸ್ಟಾಪ್ ಆಗಿರುತ್ತೆ, ನನಗೆ ಗೊತ್ತಿರೋ ಹಾಗೆ. ಯಾಕಂದರೆ ನಮ್ಮ ಮನೆಯಲ್ಲಿ ಸುಮಾರಷ್ಟು ಜನ ಟೈಲರ್ಸ್ ಇರೋದ್ರಿಂದ ಆಲ್ಮೋಸ್ಟ್ ಅವ್ರ ಬಗ್ಗೆ ಅವ್ರು ಕೇರ್ ಮಾಡ್ಕೊಳೋದು ಹೇಳಿದ್ನಲ್ಲ 90% ಇರೋದಿಲ್ಲ. ಅದರಲ್ಲಿ 10% ಮಾತ್ರನೇ ಅವ್ರು ಕೇರ್ ಮಾಡೋದು. ಅದು ಯಾವಾಗಲೂ ತಿಳಿದಾಗ ಹೊಟ್ಟೆ ಹಸ್ದಾಗ ಊಟ ಮಾಡೋದು, ಅಷ್ಟು ಬಿಟ್ರೆ ಇನ್ನೇನು ಕೇರ್ ಮಾಡೋದಿಲ್ಲ. ಅಟ್ಲೀಸ್ಟ್ ವರ್ಕ್ ಕೆಲಸ ಕಮ್ಮಿ ಇದ್ದಾಗಾದ್ರೂ ಸಹ ಅವ್ರ ಬಗ್ಗೆ ಅವ್ರು ಕೇರ್ ತೊಗೊಳ್ಬೇಕು. ಬಟ್ ನಾನಾದ್ರೂ ಸಹ ಅಷ್ಟೇ, ನಾನೇನು ಸಾಚ ಅಂತ ಹೇಳ್ತಾ ಇಲ್ಲ, ನಾನಾದ್ರೂ ಕೇರ್ ತಗೊಳ್ಳಲ್ಲ. ಹೇಳಬೇಕು ಅಂದರೆ ಒಂದೊಂದ್ಸಲಿ ಕೆಲಸ ಇದ್ದಾಗ ನನ್ನ ತಲೆ ಬಾಚೋದೇ 2 ದಿನ ಆಗಿರುತ್ತೆ ಒಂದೊಂದ್ಸಲಿ. ಸೊ ಅದು ಏನು ಮಾಡೋಕ್ಕಾಗಲ್ಲ, ಎಲ್ಲ ಟೈಲರ್ಸ್ಗೂ ಇದೇ ಥರ ಇರುತ್ತೆ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಾವು ಆರ್ಡ್ರ್ ತೊಗೊಂಡಿರ್ತೀವಿ ಅಂತಂದಮೇಲೆ ಅವರ ಬಟ್ಟೆನ ಅವ್ರ ಟೈಮಿಗೆ ತಲುಪಿಸ್ಬೇಕಾಗುತ್ತೆ. ಹಾಯ್, ಈಗ ಶಾಪಿಗೆ ಬಂದಿದ್ದೀನಿ. ಅರೌಂಡ್ ಈಗ 1:15 ಆಗ್ತಾ ಬರ್ತಾಯಿದೆ. ಸೊ ಇವಾಗ ಶಾಪಿಗೆ ಬಂದು ಶಾಪ್ ಸ್ವಲ್ಪ ಕ್ಲೀನ್ ಮಾಡ್ತಾಯಿದ್ದೀನಿ. 2 ಡೇಸ್ ಆಗಿತ್ತು ಕ್ಲೀನೇ ಮಾಡಿರಲಿಲ್ಲ. ಶನಿವಾರ ಭಾನುವಾರ 2 ದಿನವೂ ಸಹ ಕ್ಲೀನ್ ಮಾಡಿಲ್ಲ. ಈ ಕ್ಲೀನಿಂಗ್ ಸೌಂಡಲ್ಲಿ ನನ್ನ ವಾಯ್ಸ್ ಎಷ್ಟು ಕೇಳಿಸುತ್ತೋ ಗೊತ್ತಿಲ್ಲ ನನಗೆ, ಬಟ್ ಒಂದಷ್ಟು ಮಾತಾಡಬೇಕು. ಸೊ ಅದಕ್ಕೋಸ್ಕರ ಕ್ಲೀನ್ ಮಾಡ್ಕೊತಾನೆ ಮಾತಾಡೋಣ ಅಂತ ಹೇಳ್ಬಿಟ್ಟು ಹಂಗೆ ವಿಡಿಯೋನ ಆನ್ ಮಾಡ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತಂದರೆ ಆಲ್ಮೋಸ್ಟಾಗಿ ಡೈರೆಕ್ಟಾಗಿ ಫೋನ್ ನಂಬರ್ ಕೊಟ್ಟಿರೋದ್ರಿಂದ ಆ ಮಷಿನ್ದು ಎಂಕ್ವೈರಿ ಆಗಿರಲಿ, ಆ ಡಿಸೈನ್ದು ಎಂಕ್ವೈರಿ ಆಗಿರಲಿ, ಈ ನಂಬರಿಗೆ ಕಾಲ್ ಮಾಡಿ. ಈವ್ನಿಂಗ್ 6 ಗಂಟೆ ಮೇಲೆ ಕಾಲ್ ಮಾಡಿ ಅಂತ ಹೇಳಿದ್ದೀನಿ. ಪ್ಲೀಸ್ ಗೈಸ್ ಅದನ್ನೇ ಫಾಲೋ ಮಾಡಿ. ಈವ್ನಿಂಗ್ 6 ಗಂಟೆ ಮೇಲೆ ಕಾಲ್ ಮಾಡಿದರೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಅಲ್ಲಿ ಕೇಳಿಬಿಟ್ಟು ಕ್ಲಿಯರ್ನ ಮಾಡ್ಕೊಳ್ಬೋದು, ಓಕೆನಾ? ಸೊ ಆಲ್ಮೋಸ್ಟ್ ನವೀನ್ ಅವರಿಗೆ ಬಂದಿರೋಂತಹ ಕ್ವಶನ್ಸ್ಗಳೇನೆಂದರೆ, ಡಿಸೈನ್ಸ್ ಅಂತೂ ಬಿಡಿ ತುಂಬ ಜನ ಪರ್ಚೇಸ್ ಮಾಡ್ತಾ ಇದ್ದೀರಾ. ನಮಗೆ ಭಾನುವಾರ ಒಂದು ದಿನ ನಾವು ಆಫರ್ ಕೊಡ್ತಾ ಇರೋದು 100 ರೂಪೀಸ್ಗೆ 3 ಡಿಸೈನ್ಸ್ ಅಂತ ಹೇಳಿಬಿಟ್ಟು. ಅರೌಂಡ್ ಬಿಗ್ ಮಷಿನ್ನು, ಚಿಕ್ಕ ಮಷಿನ್ನು, ಯಾವುದೇ ರೀತಿಯಾಗಿ ಕಂಪ್ಯೂಟರ್ ಎಂಬ್ರಾಯ್ಡರಿ ಮಷಿನ್ಗೂ ಸಹ ನಮ್ಮ ಹತ್ರ ಡಿಸೈನ್ಸ್ ಅವೈಲೇಬಲ್ ಇದೆ. ನೀವು ಬೇಕು ಅಂದರೆ ಬೈ ಮಾಡ್ಬೋದು, ಓಕೆನಾ? ಹೆಂಗೆ ಅಂತಂದರೆ ಇವಾಗ ಡಿಸೈನ್ ಬಗ್ಗೆ ಒಂದಷ್ಟು ಜನ ತುಂಬ ಜನ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಒಂದೊಂದ್ಸಲಿ ನವೀನವ್ರು ಮಾತಾಡಿದ್ರು ಇಲ್ಲ ಅಕ್ಕ ಹತ್ರನೇ ಮಾತಾಡಬೇಕು ಕೊಡಿ ಅಂತ ಕೇಳ್ತೀರಾ. ಸೊ ಯಾರ ಹತ್ರನೂ ಆದ್ರೂ ಓಕೆ ಮಾತಾಡಿ ನಿಮ್ಮ ಡೌಟ್ನ ಕ್ಲಿಯರ್ ಮಾಡ್ಕೊಳ್ಬೋದು. ಸೊ ನಮಗೆ ಬಂದಿರೋಂತಹ ಕ್ವಶನ್ಸ್ಗಳೇನು ಅಂತಂದರೆ, ಕಂಪ್ಯೂಟರೈಸ್ಡ್ ಮಷಿನ್ ತೊಗೊಳ್ತೀವಲ್ವ, ನಮಗೆ ಎಜುಕೇಷನ್ ಬರಲ್ಲ, ನಮಗೆ ಏನಂದರೆ ಅದ್ರ ಬಗ್ಗೆ ಏನೂ ಸಹ ಗೊತ್ತಿಲ್ಲ. ನಮಗೆ ನಾವು ಹೆಂಗೆ ರನ್ ಮಾಡ್ಬೋದು, ನಾವು ಮೂವ್ ಮಾಡ್ಬೋದಾ, ನಾವು ವರ್ಕ್ ಮಾಡ್ಬೋದಾ, ನಾವು ಕೂಡ ಮನೇಲಿ ಹೌಸ್ ವೈಫ್ ಇದ್ದೀವಿ ಅಂತ ಕ್ವಶನ್ಗಳನ್ನ ಕೇಳ್ತೀರಾ. ಇದಕ್ಕೆ ಯಾವುದೇ ರೀತಿಯಾಗಿ ಎಜುಕೇಷನ್ ಪರ್ಪಸ್ ಮ್ಯಾಟ್ರೇ ಆಗಲ್ಲ ಹೇಳಬೇಕು ಅಂದರೆ. ಯಾಕೆ ನೀವು
ಎಜುಕೇಷನ್ ಮಾಡಿಲ್ಲ ಅಂದ್ರೂ ಒಂದು ಫೋನ್ನ ಹ್ಯಾಂಡಲ್ ಮಾಡೋಕ್ಕಾಗುತ್ತೆ ತಾನೇ. ಅದ್ರಾಗ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ಯೂಟ್ಯೂಬು, 101 ಆನ್ಲೈನ್ ಆ್ಯಪ್ಗಳನ್ನ ಇಟ್ಕೊಂಡು ಅದನ್ನು ನೀವು ಮೇಂಟೈನ್ ಮಾಡ್ತೀರಂದರೆ ಆರಾಮಾಗೆ ಇದನ್ನು ಸಹ ಮಾಡ್ಬೋದು. ಒಂದು ಫೋನ್ ಹ್ಯಾಂಡಲ್ ಮಾಡೋ ಥರನೇ ಇದನ್ನು ಸಹ ಮಾಡೋದು, ಬಟ್ ಸ್ವಲ್ಪ ಒಂದಷ್ಟು ಕಂಡೀಷನ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅಷ್ಟೇ, ಏನೂ ಇಲ್ಲ. ಸುಮಾರಷ್ಟು ಜನದ್ದು ಇದೇ ಕ್ವಶನ್ನು, ನಮಗೇನು ಬರಲ್ಲ, ನಾವೇನು ಓದಿಲ್ಲ, ಬಟ್ ನಾವು ಕೂಡ 5-10 ವರ್ಷದಿಂದ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾರೆ. ಇನ್ನು ಟೈಲರಿಂಗ್ ಕೆಲಸ ಗೊತ್ತಿರೋರಾದರೆ ಇನ್ನೂ ಸುಲಭ ಆಗುತ್ತೆ ನಿಮಗೆ. ಯಾವುದೇ ರೀತಿಯಾಗಿ ನಿಮಗೆ ಮಾರ್ಕಿಂಗ್ದಾಗಿರ್ಬೋದು ಅದು ಯಾವುದನ್ನು ಸಹ ನಿಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ನಮಗೆ ಅದರದ್ದು ABCD ಸಹ ಗೊತ್ತಿಲ್ಲ ಅಂದರೆ ಟೈಲರಿಂಗ್ ಬಗ್ಗೆ ಸ್ವಲ್ಪ ಟಚ್ಚೇ ಇಲ್ಲ ಅನ್ನೋರಿಗೆ ಸ್ವಲ್ಪ ಮಾರ್ಕಿಂಗ್ದು ಸ್ವಲ್ಪ ಅವ್ರ ಮೆಜರ್ಮೆಂಟು ಕೊಟ್ಟಾಗ ಮಾತ್ರನೇ ವರ್ಕ್ ಹಾಕೋಕ್ಕಾಗೋದು, ಆ ಥರ ಬಂದುಬಿಡುತ್ತೆ. ಇವಾಗ ನಮ್ಗೆ ಹೆಂಗೆ ಸ್ವಲ್ಪ ಟೈಲರಿಂಗ್ ಬಗ್ಗೆ, ಬಟ್ಟೆ ಹೊಲಿಯೋದ್ರ ಬಗ್ಗೆ, ಮೆಜರ್ಮೆಂಟ್ ತೊಗೊಳೋದ್ರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇತ್ತು ಅಂತಂದರೆ ನಮಗೆ ಈ ಸಲ ಒಂದು ನಾರ್ಮಲ್ ಸೈಜಿಗೆ ಹಾಕ್ಕೊಡು ಅಂದರೆ ನಾವು ಈ ಥರ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಹಾಕ್ಬಿಟ್ಟು ಕೊಟ್ಬಿಡ್ತೀವಿ. ಸೊ ಆ ಥರ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ. ಅಷ್ಟು ಬಿಟ್ಟರೆ ಆರಾಮಾಗಿ ಟೈಲರಿಂಗ್ ಮಾಡ್ತಾ ಇರೋರಿಗೆ ಇದು ತುಂಬಾ ಈಸಿ ಆಗಿಬಿಡುತ್ತೆ. ಈ ಥರ ಡೌಟ್ಸ್ನ ತುಂಬ ಜನ ಕೇಳಿದ್ದಾರೆ. ಸೊ ಇದಕ್ಕೆ ಏನಪ್ಪ ಅಂದರೆ ಯಾವುದೇ ರೀತಿಯಾಗಿ ಎಜುಕೇಷನ್ ಮ್ಯಾಟ್ರ್ ಆಗೋದೇ ಇಲ್ಲ, ಆರಾಮಾಗೆ ವರ್ಕ್ನ ಮಾಡ್ಬೋದು. ಹಾಗೆ ಇದಕ್ಕಿಂತ ಕಮ್ಮಿ ರೇಟಿಗೆ ಏನಾದರೂ ಮಷಿನ್ಗಳು ಅವೈಲಬಲ್ ಇದೆಯಾ ಅಂತ ಕೇಳೋದಾದರೆ ಹೌದು, ಅವೈಲಬಲ್ ಇದೆ. ಬಟ್ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಅವೈಲಬಲ್ ಇದೆ. ಬಟ್ HSW ಅಂತ ಬಂದರೆ 3,60,000 or 70,000ಇಂದನೇ ಸ್ಟಾರ್ಟಿಂಗ್ ಇರೋದು ನಿಮಗೆ. ಅದರಲ್ಲಿ TTD ಅಂತ ಬರುತ್ತೆ ಇದೇ ಮಷಿನಲ್ಲಿ. ಫ್ರೇಮ್ ಸೈಜ್ ಮಾತ್ರ ಸ್ವಲ್ಪ ಚಿಕ್ಕ ಸೈಜ್ ಇರುತ್ತೆ ಅಷ್ಟೇ, ಇನ್ನೆಂಥದ್ದು ಇಲ್ಲ. ಎಲ್ಲ ಸೇಮ್ ಮಲ್ಟಿ ನೀಡಲ್ ಮಷಿನ್ಗಳೇ ಇರುತ್ತೆ. ಫ್ರೇಮ್ ಸೈಜ್ ಮಾತ್ರ ಚಿಕ್ಕದಿರುತ್ತೆ ಅಷ್ಟೇ, ಇನ್ನೇನೂ ಸಹ ವ್ಯತ್ಯಾಸ ಇರೋದಿಲ್ಲ. ಇನ್ನು ಹೇಳಬೇಕಂದ್ರೆ ಇದರಲ್ಲಿ ಸಾನ್ವಿ ಅಂತ ಇದೆ, HSW ನಾವು ಯೂಸ್ ಮಾಡ್ತಾ ಇರೋದು, ಫಾರ್ ಎವರು, ಶಿಫ್ಟು, ಸುಮಾರಷ್ಟು ಬ್ರ್ಯಾಂಡ್ಗಳಿದ್ದಾವೆ. ನೀವು ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ನಾನು ಡಿಸೈನರ್ ಮಷಿನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ. ನೀವು ಆರಾಮಾಗಿ ಎಂಕವರಿ ಮಾಡಿಬಿಟ್ಟು ನಿಮಗೆ ಯಾವ ಮಷಿನ್ ಬೇಕು ಅಂತ ನೀವು ಬುಕ್ ಮಾಡ್ಬೋದು. ಹಾಗೆ ನಮಗೆ ಡೀಲರ್ ನಂಬರ್ ಕೊಡಿ ಅಂತ ಕೇಳಿದರೆ ನೀವು ಇವ್ರ ಹತ್ರ ಮಾತಾಡ್ಬಿಟ್ಟು ಡೀಲರ್ ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಳಿ. ಮೇನಾಗಿ ಡೀಲರ್ ನಂಬರು ನಾನು ಕೊಡ್ತೀನಿ ಅಂತ ನಾನು ಎಲ್ಲೂ ಸಹ ನಾನು ಹೇಳಿಲ್ಲ. ಸೊ ನಮ್ಮ ಕಡೆಯಿಂದ ಹೋದರೆ ನಿಮಗೆ 10 to 15% ಆಫರ್ ಸಿಗುತ್ತೆ. ಸೊ 10% ಅಂದರೆ ನಿಮಗೆ ಪಕ್ಕ ಸಿಕ್ಕೇ ಸಿಗುತ್ತೆ. ಆಲ್ಮೋಸ್ಟ್ ನಾವು ಒಂದು ವರ್ಷದ ಮೇಲೆ ಆಯಿತು ನಾವು ಒಂದು ಮಷಿನ ಯೂಸ್ ಮಾಡ್ತಾ ಇದ್ದು, 1.5 ವರ್ಷದ ಮೇಲೆ ಆಯಿತು. ಒಟ್ನಲ್ಲಿ 4 ವರ್ಷದಿಂದ ನಾವು ವರ್ಕ್ ಮಾಡ್ತಾ ಇರೋದು. ಬಟ್ ಬಿಗ್ ಮಷಿನ್, ಮಲ್ಟಿ ನೀಡಲ್ ಮಷಿನ್ ಅಂತ ತೊಗೊಂಡ್ಬಿಟ್ಟು ಈಗ 1.5 ವರ್ಷ 2 years ಹತ್ರ ಬಂತು. ಇದುವರೆಗೂ ನಮ್ಗೆ ಅವ್ರ ಕಡೆಯಿಂದ ಯಾವುದೇ ರೀತಿಯಾಗಿ ಬ್ಯಾಡ್ ಒಪಿನಿಯನ್ ಬಂದಿಲ್ಲ. ಸೊ ಅದಕ್ಕೋಸ್ಕರ ನಾವು ಇವರನ್ನು ಪ್ರಿಫರ್ ಮಾಡ್ತಾ ಇದ್ದೀವಿ. ಮತ್ತು ಪ್ರೈಸಲ್ಲಾದ್ರೂ ಅಷ್ಟೇ, ಬೆಂಗಳೂರಕ್ಕಿಂತ ಅಲ್ಲಿ ಸ್ವಲ್ಪ ಪ್ರೈಸ್ ಕಮ್ಮಿನೇ ಇದೆ. ಇಲ್ಲಿ ಬೆಂಗಳೂರಲ್ಲಿ HSW ಮಷಿನ್ ಬಂದುಬಿಟ್ಟು 4,70,000 80,000ವರೆಗೂ ರನ್ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ಬಂದುಬಿಟ್ಟು ಒಂದು ಸ್ವಲ್ಪನೂ ಜಾಸ್ತಿನೂ ಮಾಡಿಲ್ಲ. ಈಗ 2 ವರ್ಷದಿಂದನೂ ಸಹ ಸೇಮ್ ಪ್ರೈಸೇ ಇದೆ, 4,25,000ಗೆ ಸಿಗುತ್ತೆ ನಿಮಗೆ. ಸೊ ನಮ್ಮ ಕಡೆಯಿಂದ ಹೋದರೆ ಒಂದು 10% ಆಫರ್ ಸಿಗುತ್ತೆ. ನೀವು ಯಾರು ಬೇಕಾದರೂ ಬೈ ಮಾಡ್ಬೋದು. ಇನ್ನು ನೀವು ಮಷಿನ್ ತೊಗೊಳ್ಬೇಕು, ಯಾರನ್ನ ಕೇಳಬೇಕಂದ್ರೆ ನಾನು ಮೇಲ್ಗಡೆ ಸ್ಕ್ರೀನ್ ಮೇಲೆ ಮಷಿನ್ ಆ್ಯಂಡ್ ಡಿಸೈನ್ ಎಂಕವರಿ ನಂಬರ್ ಅಂತ ಕೊಟ್ಟಿರ್ತೀನಿ. ಅವ್ರ ಹತ್ರ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಅವ್ರ ಹತ್ರ ಕೇಳಿಬಿಟ್ಟು ಡೌಟ್ಸ್ನ ಕ್ಲಿಯರ್ ಮಾಡಿಕೊಂಡು ನೀವು ಮಷಿನ್ನ ಪರ್ಚೇಸ್ ಮಾಡ್ಬೋದು. ಮಷಿನ್ದು ನಂಬರ್ ಸಹ ಅವ್ರ ಹತ್ರನೇ ಸಿಗುತ್ತೆ. ನೀವು ಮಾತಾಡಿಬಿಟ್ಟು ನಂಬರ್ನ ಕಲೆಕ್ಟ್ ಮಾಡ್ಕೊಳ್ಬೋದು. ಹಾಗೆ ಪ್ಲೀಸ್ ಯಾರೇ ಆಗಿರಲಿ, ಮಷಿನ್ಗಾಗಿರಲಿ, ಡಿಸೈನ್ಗಾಗಿರಲಿ, ಏನಕ್ಕಾದ್ರೂ ಡೌಟ್ಸ್ ಇದೆ ಕೇಳಬೇಕು ಅಂತ ಕಾಲ್ ಮಾಡೋದಾಗಿದ್ದರೆ 6 ಗಂಟೆ ಈವ್ನಿಂಗ್ 6 ಗಂಟೆ ಮೇಲೆ ಕಾಲ್ ಮಾಡಿ ನಿಮಗೆ ಖಂಡಿತವಾಗ್ಲೂ ಸಹ ರಿಸೀವ್ ಮಾಡಿ ನಿಮ್ದು ಏನೇ ಡೌಟ್ಸ್ ಇದ್ರೂ ಸಹ ಕ್ಲಿಯರ್ ಮಾಡಿ ಕೊಡ್ತಾರೆ. ಹಾಗೆ ಇನ್ನೊಂದೇನು ಅಂತಂದರೆ ಡಿಸೈನ್ ಪರ್ಚೇಸ್ ಮಾಡೋರು ಅದು ಮೇನ್. ಯಾಕಂದರೆ ಇವಾಗ ಅಮೌಂಟ್ ಪೇ ಮಾಡಿಬಿಟ್ಟಿರ್ತಾರೆ, ಅವ್ರಿಗೆ ಗೊತ್ತಿರಲ್ಲ, ಏನಿರಲ್ಲ. ಅಮೌಂಟ್ ಪೇ ಮಾಡಿಬಿಡ್ತಾರೆ, ಪದೇ ಕಾಲ್ ಮಾಡ್ತಾನೆ ಇರ್ತಾರೆ ಅಂತಂದರೆ ಹೇಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಅವರೇನೋ ಡ್ಯೂಟಿಲಿ ಅವ್ರದ್ದೇನೋ ಕೆಲಸದಲ್ಲಿ ಇರ್ತಾರೆ. ಅದ್ರ ಮಧ್ಯೆ ನಿಮ್ಮ ಕಾಲ್ನಂತೂ ಅಟೆಂಡ್ ಮಾಡೋದೇ ಇಲ್ಲ. ಅವ್ರು ಎಷ್ಟು ಸರಿ ಕಾಲ್ ಮಾಡಿದ್ರು ಯಾರೇ ಆಗಿರಲಿ, ಅಮೌಂಟ್ ಪೇ ಮಾಡಿರ್ತೀರಾ, ಬಿಟ್ಬಿಡಿ. ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿರ್ತೀರ ತಾನೇ, ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಡಿಸೈನ್ಸ್ ಅಂತ ಕೊಡ್ತಾರೆ, ಓಕೆನಾ. ಸೊ ಕೆಲವೊಂದಷ್ಟು ಒಂದು ಸ್ವಲ್ಪ ಜನ ಆ ಥರ ಇದ್ದಾರೆ. ಅವ್ರು ಸ್ವಲ್ಪ ಈ ವಿಡಿಯೋ ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಅದನ್ನು ಸ್ವಲ್ಪ ಅಕ್ಸೆಪ್ಟ್ ಮಾಡ್ಕೊಳ್ಳಿ.
6 ಗಂಟೆ ಮೇಲೇ ನಿಮಗೆ ಡಿಸೈನ್ಸ್ ಆಗಿರಲಿ ಏನೇ ಆಗಿದ್ರು ಸಿಗೋದು. ಬೆಳಗ್ಗೆನೇ ಪೇ ಮಾಡಿಬಿಟ್ಟಿರ್ತಾರೆ, ಬಟ್ ಅವ್ರಿಗೆ ಕಳಿಸೋದೇ ಸಾಯಂಕಾಲ 6:30 7 ಗಂಟೆ ಆಗೇ ಆಗುತ್ತೆ. ನೀವು ಯಾರೇ ಪೇ ಮಾಡೋದಿದ್ರು, ಡಿಸೈನ್ ಪರ್ಚೇಸ್ ಮಾಡೋದಿದ್ರು 6 ಗಂಟೆ ಮೇಲೇ ಕಾಲ್ ಮಾಡಿಬಿಟ್ಟು ನೀವು ಪೇ ಮಾಡಿಬಿಟ್ಟು ಡಿಸೈನ್ನ ಪರ್ಚೇಸ್ ಮಾಡಿ. ಸಂಡೇ ಅಂತೂ ಆರಾಮಾಗಿ ಎಲ್ರಿಗೂ ಸಹ ಗೊತ್ತಾಯಿದೆ ಇವಾಗ 100 ರೂಪಾಯಿಗೆ 3 ಡಿಸೈನು, ಎಲ್ಲ ಕಂಪ್ಯೂಟರೈಸ್ಡ್, ಎಲ್ಲ ತರಹದ ಕಂಪ್ಯೂಟರೈಸ್ಡ್ ಮಷಿನ್ಗಳಿಗೂ ಸಹ ಡಿಸೈನ್ಸ್ ಅವೈಲೇಬಲ್ ಇದೆ. ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಸೊ ಇನ್ನೇನು 2 ಗಂಟೆ ಹಾಗೆ ಹೋಯ್ತು ಗೈಸ್. ಇವಾಗೆಲ್ಲನೂ ಕ್ಲೀನ್ ಮಾಡ್ಕೊತ ಕೂತಿದ್ದೀನಿ. ಸೊ ಬನ್ನಿ, ನಾನು ಕ್ಲೀನ್ ಮಾಡಿಬಿಟ್ಟು ಎಲ್ಲ ಇನ್ನೇನಾಯಿತು ಕಸ ಗುಡಿಸ್ಬಿಟ್ಟು ನಾನು ಯಾವ ಡಿಸೈನ್ ರನ್ ಮಾಡ್ತೀನಿ. ಒಂದು ಡಿಸೈನ್ ತೋರಿಸ್ಬೇಕು ಗೈಸ್, ತುಂಬಾ ಚೆನ್ನಾಗಿದೆ. ಹ್ಯಾಂಡ್ ವರ್ಕ್ ಡಿಸೈನು, ನಾವು ಮಷಿನ್ ವರ್ಕಿಗೆ ಕಸ್ಟಮೈಸ್ಡ್ ಮಾಡಿಸ್ಕೊಂಡು ವರ್ಕ್ನ ಮಾಡಿರೋ ಅಂಥದ್ದು ತುಂಬಾ ಚೆನ್ನಾಗಿದೆ. ಸೊ ಬನ್ನಿ ತೋರಿಸ್ತೀನಿ. ಹಾಯ್, ವೆಲ್ಕಮ್ ಬ್ಯಾಕ್. ಸೊ ಇದೊಂದು ಡಿಸೈನ್ ನಿನ್ನೆ ಸಂಡೇ ಸ್ಟಿಚ್ ಮಾಡಿದ್ದು. ಸೊ 3 ಗಂಟೆಗೆ ಕ್ಲೋಸ್ ಮಾಡ್ತೀನಿ ಅಂತ ಹೇಳಿದ್ದೆ ನಿನ್ನೆ, ಬಟ್ ಕಸ್ಟಮರ್ ಬಂದು ಕಲೆಕ್ಟ್ ಮಾಡ್ಕೊಂಡಿಲ್ಲ. ಸೊ ಅದಕ್ಕೋಸ್ಕರ ಈ ಬ್ಲೌಸ್ ಇನ್ನೂ ಉಳ್ಕೊಂಡಿದ್ದೆ ಅಷ್ಟೇ. ಸೊ ಇದು ಫುಲ್ಲು ಡಿಸೈನ್ ನೋಡ್ತಾ ಇರ್ಬೋದು ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಇದು ಬಂದ್ಬಿಟ್ಟು ಒಂದು ಸೈಡಲ್ಲಿ ಮಾತ್ರನೇ ವರ್ಕ್ ಬಂದಿರೋದು. ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಡಿಸೈನು. ನಾವು ಕಸ್ಟಮೈಸೇಷನ್ನ ಮಾಡಿಕೊಂಡು ಈ ಒಂದು ಡಿಸೈನ್ನ ವರ್ಕ್ ಮಾಡಿರೋವಂಥದ್ದು. ಡಿಸೈನರ್ಗೆ ಹೇಳ್ಬಿಟ್ಟು ಡಿಸೈನ್ ಮಾಡಿಸಿ ವರ್ಕ್ನ ಮಾಡಿರೋವಂಥದ್ದು. ಸೊ ಇದು ಬಿಗ್ ಮಷಿನ್ಗೆ ಮಾತ್ರನೇ ಅವೈಲಬಲ್ ಇರೋದು. ನೀವು ಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು, ಮಷಿನ್ ಇದೆ ಅನ್ನೋರು. ಸೊ ಇದು ಡಿಸೈನ್ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಎಷ್ಟು ಹತ್ತಿರದಿಂದ ಆಗುತ್ತೋ ಅಷ್ಟು ಹತ್ತಿರದಿಂದ ತೋರಿಸ್ತಾ ಇದ್ದೀನಿ. ಸೊ ಒಬ್ಬಳೇ ಬ್ಯಾಕ್ ಕ್ಯಾಮ್ರಾದಿಂದ ವಿಡಿಯೋ ಮಾಡ್ಕೊಳ್ತಾ ಇರೋದ್ರಿಂದ ಯಾವ ಥರ ಕ್ಲಾರಿಟಿ ಬಂದಿದೆ ಅಂತ ಗೊತ್ತಾಗ್ತಿಲ್ಲ. ಸೊ ಇದು ಒಂದು ಸೈಡ್ ಮಾತ್ರನೇ ವರ್ಕ್ ಬರುತ್ತೆ ರೈಟ್ ಸೈಡಲ್ಲಿ. ಸೊ ಇನ್ನು ಸೆರೆಗ್ ಬರೋ ಸೈಡಲ್ಲಿ ಜಸ್ಟ್ ಬುಟ್ಟಾಸ್ ಬರುತ್ತೆ ಅಷ್ಟೇ. ಸೊ ಹಾಗೆ ಇದು ಫ್ರಂಟ್ ಹುಕ್ ಆಗಿರುತ್ತೆ, ಬ್ಯಾಕು ಕ್ಲೋಸ್ ನೆಕ್ ಆಗಿರುತ್ತೆ ಹೈ ನೆಕ್ಕಲ್ಲಿ. ಸೊ ಇದು ಬಂದ್ಬಿಟ್ಟು ಒಂದು ಸೈಡ್ ಮಾತ್ರನೇ ನಿಮಗೆ ವರ್ಕ್ ಬರುತ್ತೆ. ಇದು ಒಂದು ಸೈಡಲ್ಲಿ ರೈಟ್ ಸೈಡಲ್ಲಿ. ಇನ್ನು ಸ್ಲೀವ್ಸ್ ಅಂತ ಬಂದರೆ ಸ್ಲೀವ್ಸಲ್ಲಿ ಸೇಮ್ ಸ್ಲೀವ್ ಫುಲ್ಲು ಬುಟ್ಟ ಬರುತ್ತೆ, ಹಾಗೆ ಸ್ಕ್ಯಾಲಪ್ ಡಿಸೈನ್ ಬರುತ್ತೆ. ಈ ಥರ ತುಂಬಾ ಚೆನ್ನಾಗಿ ಕೂಡ ಕಾಣಿಸುತ್ತೆ ಈ ಥರ ಬಂದಾಗ. ಇಲ್ಲಿ ಅವರು ಸ್ಟ್ರೈಟ್ ಲೈನ್ನ ಕೊಟ್ಟಿದ್ದಾರೆ ಒಂದು. ಸೊ ನೀವು ಬೇಡ ಅಂದರೆ ಜಸ್ಟ್ ಇದೇನೋ ಡಿಸೈನ್ ಬಂದಿದೆ, ಈ ಥರ ಸ್ಕ್ಯಾಲಪ್ ಡಿಸೈನಲ್ಲೂ ಕೂಡ ನೀವು ವರ್ಕ್ನ ಮಾಡಿಸ್ಕೊಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಸ್ಲೀವ್ಸ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಡಿಸೈನ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಇದು ಫುಲ್ಲು ಡಾರ್ಕ್ ಪರ್ಪಲ್ ಕಲರ್ ಡಿಸೈನ್, ಕಲರ್ಗೆ ಈ ಥರ ಬುಟ್ಟಾಸ್ ಬಂದಿದೆ ಬ್ಲೌಸ್ ಫುಲ್ಲು. ಇದು ಮೈಸೂರು ಸಿಲ್ಕ್ ಸ್ಯಾರಿ ಆಗಿರುತ್ತೆ. ಇದು ಮೈಸೂರು ಸಿಲ್ಕ್ ಸ್ಯಾರಿಗೆ ನಾನು ವರ್ಕ್ನ ಮಾಡಿರೋದು. ತುಂಬ ಜನದ ಕ್ವಶನ್ ಇದೆ, ಮೈಸೂರು ಸಿಲ್ಕ್ ಸ್ಯಾರಿಗೆ ವರ್ಕ್ ಚೆನ್ನಾಗಿ ಬರುತ್ತಾ, ಏನು ಆಗಲ್ವಾ, ಡ್ಯಾಮೇಜ್ ಆಗಲ್ವಾ, ಇದೆ ಕ್ವಶನ್ನು. ಸೊ ಏನು ಸಹ ಏನಂದರೆ ಏನೂ ಸಹ ಆಗೋದಿಲ್ಲ. ವರ್ಕ್ ಆದಮೇಲೆ ಒಂದ್ಸಲಿ ಕಟಿಂಗ್ ಮಾಡಬೇಕಾದ್ರೆ ನೀಟಾಗಿ ಐರನ್ ಮಾಡಿಕೊಂಡ್ರೆ ಆಯಿತು ಅಷ್ಟೇ. ಸೊ ಇದು ಸ್ಲೀವ್ಸು, ಇದು ಬ್ಯಾಕಲ್ಲಿ ಬಂದಿರೋವಂಥದ್ದು, ಒಂದು ಸೈಡಲ್ಲಿ ಮಾತ್ರ ಬಂದಿರೋವಂಥದ್ದು. ಇದು ನಾನು ಫಸ್ಟ್ ಟೈಮ್ ವರ್ಕ್ ಮಾಡಿರೋದು, ತುಂಬಾ ಚೆನ್ನಾಗಿ ಬಂದಿದೆ ಗೈಸ್. ನಾವು ಕೂಡ ಒಂದು ವರ್ಕ್ ಮಾಡ್ಕೊಳ್ಬೇಕು. ಇದ್ರದ್ದು ಡಿಸೈನ್ದು ಪ್ರೈಸ್ ಬಂದ್ಬಿಟ್ಟು 650 ರೂಪೀಸ್ ಆಗುತ್ತೆ. ಈ ಡಿಸೈನ್ದು ಟೈಮಿಂಗ್ ಸ್ವಲ್ಪ ಜಾಸ್ತಿ ಬರುತ್ತೆ. ಇದು ಈ ಥರ ಇದ್ರೂ ಸಹ ಟೈಮಿಂಗ್ ಜಾಸ್ತಿ ಬರುತ್ತೆ. 650 ರೂಪೀಸ್ ಆಗುತ್ತೆ ಈ ಒಂದು ವರ್ಕ್ಗೆ. ಮತ್ತು ಪೋಸ್ಟ್ ಮತ್ತು ಕೊರಿಯರು ಎರಡೂ ಕೂಡ ಅವೈಲಬಲ್ ಇದೆ. ನೀವು ಬೇಕು ಅಂದರೆ ಕೊರಿಯರ್ನ ಕಳಿಸ್ಬಿಟ್ಟು ನೀವು ವರ್ಕ್ ಮಾತ್ರನೇ ಮಾಡಿಸ್ಕೊಂಡ್ರು ಸಹ ಸಾಕು. ನಮಗೆ ಸ್ಟಿಚಿಂಗು ನಾವೇ ಮಾಡಿಕೊಡ್ಬೇಕು ಅಂತ ಏನಿಲ್ಲ. ಸೊ ನಿಮ್ಗೆ ಎಲ್ಲಿ ಕಂಫರ್ಟಬಲ್ ಅನಿಸುತ್ತೆ ಅಲ್ಲಿ ನೀವು ಸ್ಟಿಚ್ನ ಮಾಡಿಸ್ಕೊಳ್ಳಿ. ಸೊ ಇನ್ನೂ ಯಾರಾದರೂ ಈ ಡಿಸೈನ್ನ ಹಾಕಿಸ್ಕೊಳ್ಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಂಬರ್ಗೆ ನೀವು ಮಷಿನ್ ಅಥವಾ ಡಿಸೈನ್ ಬೇಕು ಅಂದರೆ ಎಂಕ್ವೈರಿ ಮಾಡೋದಿದ್ರೆ ಆ ನಂಬರಿಗೆ ಮಾಡಿ. ಇನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ, ನೀವು ಬೇಕು ಅಂದರೆ ಆರ್ಡ್ರನ್ನ ಕೊಡ್ಬೋದು. ಸೊ ವರ್ಕಿಂಗ್ ಡೇಸ್ ಬಂದು 5 to 6-7 ಡೇಸ್ ಇದ್ದೇ ಇರುತ್ತೆ. 1 ವೀಕ್ ಡ್ಯೂರೇಷನ್ ಇದ್ದೇ ಇರುತ್ತೆ ವರ್ಕಿಂಗ್ ಡೇಸ್ ಬಂದ್ಬಿಟ್ಟು. ಸೊ ನೀವು ಬೇಕು ಅನ್ನೋರು ಪೋಸ್ಟ್ ಅಥವಾ ಕೊರಿಯರು ಕಳಿಸ್ಕೊಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ಅಡ್ರೆಸ್ ಇರುತ್ತೆ. ಸೊ ಡಿಸೈನ್ ಹೇಗಿದೆ ನನಗೆ ಪ್ಲೀಸ್ ಕಾಮೆಂಟ್ ಮಾಡಿ. ಇದು ನನಗಂತೂ ತುಂಬಾ ಇಷ್ಟ ಆಯಿತು ಡಿಸೈನು. ಈ ಥರ ಬರುತ್ತೆ. ಸೊ ಸ್ಲೀವ್ಸು ಈ ಥರ ಬರುತ್ತೆ. ಈ ಡಿಸೈನು ತುಂಬಾ ಓಡ್ತಾ ಇದೆ ಹೇಳ್ಬೇಕಂದ್ರೆ. ಹಾರ್ಮೋನಲ್ ಡೌನ್ ಬರುತ್ತಲ್ಲ ಬ್ಯಾಕ್ ಸೈಡು, ಆ ಸೇಮ್ ಡಿಸೈನು. ಬಟ್ ಇದು ಬ್ಲೌಸ್ ಪೀಸ್ ಬಂದ್ಬಿಟ್ಟು ಇದರಲ್ಲೇ ಸುಮಾರು ಫುಲ್ಲು ವರ್ಕ್ ಬಂದಿರೋ ಥರ ಇದೆ. ಬಟ್ ಅವ್ರಿಗೆ ಹೇಳಿದೆ ಸಪ್ರೇಟ್ ಪೀಸ್ ತೊಗೊಂಡು ವರ್ಕ್ ಮಾಡಿಸಿ ಅಂತ ಹೇಳ್ಬಿಟ್ಟು, ಬಟ್ ಕಸ್ಟಮರ್ ಇದಕ್ಕೆ ಮಾಡಿಕೊಡಿ ಅಂತ ಹೇಳಿದ್ರು. ಸೊ ಅದಕ್ಕೆ ಇದಕ್ಕೆ ಹಾಕ್ತಾಯಿದ್ದೀನಿ. ಫೈನಲ್ ಕಂಪ್ಲೀಟ್ ಆಗಲಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಇದನ್ನು. ಯಾಕೆಂದರೆ ಇದು ಆಲ್ರೆಡಿ ನೈಟ್ ಇವಾಗ 10 ಗಂಟೆ 10:30 ಆಗ್ತಾಯಿದೆ.
ಸೊ ಇದೆಷ್ಟು ಓಡುತ್ತೋ ಅಷ್ಟು ಓಡಲಿ, ಮತ್ತು ಆಮೇಲೆ ಊಟ ಮಾಡ್ಕೊಂಡು ಬಂದುಬಿಟ್ಟು ಒಂದು 11 ಗಂಟೆ ಹಂಗೆ ಬಂದುಬಿಟ್ಟು ಮತ್ತೆ ಇನ್ನೊಂದು ಸರಿ ಕ್ಲೋಸ್ ಮಾಡ್ಕೊಂಡು ಹೋಗ್ತೀವಿ. ಇನ್ನು ಈ ಡಿಸೈನ್ ಬಂದುಬಿಟ್ಟು ಫ್ರಂಟು ಮತ್ತು ಬ್ಯಾಕ್ ಕಂಪ್ಲೀಟ್ ಆಗಿದೆ. ಸೊ ಇದು ತುಂಬಾ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು, ಕ್ಯೂಟಾಗಿದೆ. ನನಗೆ ತುಂಬಾ ಇಷ್ಟ ಆಯಿತು ಈ ಡಿಸೈನು. ನೋಡ್ತಾ ಇರ್ಬೋದು, ಡಿಸೈನ್ ತುಂಬಾ ಚೆನ್ನಾಗಿದೆ. ಅಂದರೆ ಇದು ಫ್ರಂಟಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ವರ್ಕು. ಥಿಕ್ನೆಸ್ ಆದ್ರೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಟ್ ಸ್ವಲ್ಪ ಇದನ್ನು ದೂರದಿಂದ ನೋಡಿದ್ರೆ ಒಂಥರ ಹ್ಯಾಂಡ್ ವರ್ಕ್ ಲುಕ್ ಬರುತ್ತೆ. ಸೊ ಇದು ನೈಟ್ ವಿಡಿಯೋ ಮಾಡ್ತಾ ಇರೋದು, ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ. ಎಷ್ಟಾಗುತ್ತೋ ಎಷ್ಟು ಕ್ಲಿಯರಾಗಿ ತೋರಿಸೋದಕ್ಕಾಗುತ್ತೋ ಅಷ್ಟು ಕ್ಲಿಯರಾಗೆ ತೋರಿಸ್ತಾ ಇದ್ದೀನಿ. ಸೊ ಇದು ಬ್ಯಾಕ್ ಫುಲ್ಲು ಬುಟ್ಟಾಸ್ ಬಂದಿದೆ, ಇದು ನೋಡ್ತಾ ಇರ್ಬೋದು. ಸೊ ಇದು ಸ್ಲೀವ್ಸ್ ಸ್ವಲ್ಪ ಡಿಫ್ರೆಂಟಾಗಿದೆ, ಈ ಥರ ನೋಡ್ತಾ ಇರ್ಬೋದು, ಈ ಥರ ಬರುತ್ತೆ. ಇನ್ ಕೇಸ್ ನೀವೇನಾದರೂ ಡಿಸೈನು ಪರ್ಚೇಸ್ ಮಾಡಬೇಕು ಅಂದರೆ ನೀವು ಆರಾಮಾಗೆ ಮಷಿನ್ ಇರೋರು ಪರ್ಚೇಸ್ ಮಾಡ್ಬೋದು. ಸೊ ಇದು ಬಿಗ್ ಮಷಿನ್ಗೂ ಅವೈಲೇಬಲ್ ಇದೆ, ಚಿಕ್ಕ ಮಷಿನ್ಗೂ ಅವೈಲೇಬಲ್ ಇದೆ. ಇದು ಶೋಲ್ಡ್ರ್ ಡೌನ್ನಲ್ಲಿ ವರ್ಕ್ ಬರುತ್ತೆ, ಹಾಗೆ ಇದು ಕೆಳಗಡೆ ಬಾರ್ಡ್ರ್ ಲೈನಲ್ಲಿ ಬರುತ್ತೆ. ಸೊ ಅವರು ಈ ಡಿಸೈನ್ ಏನಕ್ಕೆ ಸೆಲೆಕ್ಟ್ ಮಾಡಿದ್ದಾರೆ ಅಂತಂದರೆ, ಇಲ್ಲಿ ನೋಡ್ತಾ ಇರ್ಬೋದು ಬಾರ್ಡ್ರ್ ಲೈನ್ ಬಂದ್ಬಿಟ್ಟು ದೊಡ್ಡದಾಗಿ ಬಂದಿದೆ. ಸೊ ಇಲ್ಲಿ ಬಾರ್ಡ್ರ್ ಪ್ಲೈನ್ ಬಂದಿದೆ. ಇಲ್ಲಿ ಇದು ಹೆಂಗಿದ್ರು ನಾವು ಬಾರ್ಡ್ರ್ ಜಾಯಿನ್ ಮಾಡ್ಕೊಂಡ್ರು, ಪೀಸ್ ಜಾಯಿನ್ ಮಾಡ್ಕೊಂಡ್ರು ಇದು ಇಷ್ಟಂತೂ ಹೋಗುತ್ತೆ ಇಷ್ಟು. ಸೊ ಅದಕ್ಕೋಸ್ಕರ ಬಂದರೆ ಇಲ್ಲೇ ಬರುತ್ತೆ ವರ್ಕು ಅಂತ ಹೇಳ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿರೋ ಅಂಥದ್ದು. ಇದು ಕಂಪ್ಲೀಟ್ ಆಗಲಿ, ನಾನು ನಾಳೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ ಹೇಳಿಬಿಟ್ಟು. ಸೊ ಇದು ಈ ಥರ ಕಲರ್ ಕಾಂಬಿನೇಷನ್ ತೊಗೊಂಡಿದ್ದೀನಿ. 2 ಕಲರ್ ಇದಕ್ಕೆ ತೊಗೊಂಡಿರೋದು. ಬಟ್ ಇದರಲ್ಲಿ ಕಲರ್ ಬಂದಿರೋದು ಬಂದ್ಬಿಟ್ಟು 10 ಕಲರ್ 11 ಕಲರೇನೋ ಕೊಟ್ಟಿದ್ದಾರೆ. ಬಟ್ ಅಷ್ಟೊಂದು ಕಲರ್ಸ್ ತೊಗೊಂಡಿಲ್ಲ, 10 ಕಲರ್ ಕೊಟ್ಟಿದ್ದಾರೆ. ಸೊ ನಾನು ಅಷ್ಟೇ ಕಲರ್ಗೆ 2 ಕಲರ್ ಮಾತ್ರ ಮ್ಯಾಚ್ ಮಾಡ್ಕೊಂಡಿರೋದು. ಇಲ್ಲಿ ನೋಡ್ತಾ ಇರ್ಬೋದು 11ನೇ ಕಲರು ಮತ್ತು 9ನೇ ಕಲರ್ ಇಷ್ಟನ್ನೇ ತೊಗೊಂಡಿರೋದು. ಕಲರ್ ಕಾಂಬಿನೇಷನ್ಗೆ ತುಂಬ ಜನ ತಲೆ ಕೆಡಿಸ್ಕೊತಾರೆ ಹೇಳಬೇಕು ಅಂತಂದರೆ. ಕಲರ್ ಕಾಂಬಿನೇಷನ್ ಕೊಡೋಕ್ಕೆ ತುಂಬಾ ತಲೆ ಕೆಡಿಸ್ಕೊಳ್ತಾರೆ ಕೆಲವೊಬ್ಬರು. ಯಾವ ಥರ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟೊಂದು ಕಲರ್ಸ್ ಇದೆ, 12 ಕಲರ್ ಇದೆ, 13 ಕಲರ್ಸ್ ಇದೆ, 18 ಕಲರ್ಸ್ ಇದೆ, ಹೆಂಗೆ ಕೊಡೋದು, 2 ಕಲರ್ ಇರೋದು ಅಂತ ಹೇಳ್ಬಿಟ್ಟು. ಸೊ ಆರಾಮಾಗೆ ಮ್ಯಾಚ್ ಮಾಡ್ಬೋದು ಆ ಥರ ಕಲರ್ಸ್ ಕೊಟ್ಟಾಗ. ಇನ್ನು 1, 2, 3 ಕಲರ್ ಕೊಟ್ಟಾಗ ತುಂಬ ಕಷ್ಟ ಸ್ಯಾರಿನಲ್ಲಿ ಕಲರ್ಸ್ ಇದ್ದಾಗ ಮ್ಯಾಚ್ ಮಾಡೋದು. ಸೊ ಆ ಥರ ಕಲರ್ಸ್ ಜಾಸ್ತಿ ಕೊಟ್ಟಾಗ, ತುಂಬ ಕಲರ್ಸ್ ಇದ್ದಾಗ ನಾವು ಆರಾಮಾಗಿ ಎಲ್ಲೆಲ್ಲಿ ಯಾವ್ಯಾವ ಕಲರ್ 2 ಕಲರ್ ಇದ್ರೂ ಕಾಂಬಿನೇಷನ್ ನೀಟಾಗಿ ಮಾಡಿಬಿಟ್ಟು ನಾವು ವರ್ಕ್ನ ಮಾಡ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ ನೀವು ಕಲರ್ನ ಕಾಂಬಿನೇಷನ್ ಕರೆಕ್ಟಾಗಿ ಕೊಟ್ಟು ಮಾಡಿದರೆ. ಸೊ ಇನ್ನು ಇವಾಗ ನಮ್ಮದು ಮನೆಗೆ ಹೋಗೋ ಟೈಮ್ ಬಂತು. ಆಲ್ರೆಡಿ 10:15 ಆಗ್ತಾ ಬರ್ತಿದೆ. ಚಿನ್ನಿಮಾನ ಕೂಡ ಇಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾಳೆ. ಅವಳಿಗೆ ಫಸ್ಟ್ ಹೋಗಿ ದೋಸೆ ತಿನ್ನಿಸ್ಕೊಂಡು ಬಂದುಬಿಟ್ಟೆ, ಮಲ್ಕೊಂಡ್ಬಿಡ್ತಾಳೆ ಅವಳು. ನಮ್ಮ ಟೈಮ್ವರೆಗೂ ವೆಯ್ಟ್ ಮಾಡಲ್ಲ ಅಂತ ಹೇಳಿಬಿಟ್ಟು. ಮಧ್ಯಾಹ್ನ ಸ್ಕೂಲಿಂದ ಬಂದಾಗ ಮಲ್ಕೊಂಡ್ರು, ಇವಾಗೇನು ಮಲ್ಗಲ್ಲ. ಬಟ್ ಮಲ್ಗಿಲ್ಲ ಅಂದರೆ ಹೋಗಿ ಊಟ ಮಾಡಿಸ್ಕೊಂಬಂದರೆ ಇಷ್ಟೊತ್ತಿಗೆಲ್ಲ ಮಲ್ಕೊಂಡ್ಬಿಡ್ತಾಳೆ ಅವಳು. ಸೊ ಮನೆಗೆ ಹೋಗೋ ಟೈಮು ಸ್ಲೀವ್ಸ್ನ ಫಿಟ್ ಮಾಡಿಬಿಟ್ಟು ಹೋಗ್ತೀನಿ. ಎಷ್ಟು ಓಡುತ್ತೋ ಅಷ್ಟು ಓಡಲಿ. ಸೊ ಆ ಕಡೆ ಮಷಿನ್ ಅಂತೂ ಅದು ನಾರ್ಮಲ್ ಥ್ರೆಡ್ ಹಾಕಿರೋ ಅಂಥದ್ದು ಕಲರ್ ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು ತುಂಬ ಕಟ್ಟಾಗ್ತಾಯಿದೆ. ಅದು ನಾಳೆ ಹಿಂಗೆ ಇದು ಮಾಡ್ತೀನೋ ಗೊತ್ತಿಲ್ಲ. ನೋಡೋದು ಅವ್ರು ನವೀನವ್ರು ಹೋಗೋಷ್ಟೊಳಗಡೆ ಫಿನಿಷ್ ಮಾಡಿಕೊಡಿ ಅಂತ ಹೇಳಿದ್ರೆ ಅವ್ರು ಫಿನಿಷ್ ಮಾಡಿಕೊಟ್ಬಿಟ್ಟು ಹೋಗ್ತಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸ ಇನ್ಫಾರ್ಮೇಷನ್ ಜೊತೆ ಬರ್ತೀನಿ. ಸೊ ಅಲ್ಲಿವರೆಗೂ ಟಾಟಾ ಬೈ ಬೈ, ಟೇಕ್ ಕೇರ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಎಲ್ಲರೂ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂತಹ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬೇಗ ಬರುತ್ತೆ. ಸೊ ಹಾಗೆ ಇವತ್ತಿನ ವಿಡಿಯೋ ಹೇಗಿತ್ತು ಅಂತಲೂ ಸಹ ಕಮೆಂಟ್ ಮಾಡಿ. ಆಲ್ಮೋಸ್ಟ್ ಕಮೆಂಟ್ಗಳು ತುಂಬಾ ಕಡಿಮೆ ನನಗೆ ಬರೋದು. ಆಲ್ಮೋಸ್ಟ್ ಡೈರೆಕ್ಟೇ ಕಾಲ್ ಮಾಡ್ತಾರೆ, ಇಲ್ಲಾಂದರೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡ್ತಾರೆ. ಡೈರೆಕ್ಟ್ ನಂಬರ್ ಕೊಟ್ಟಿರೋದ್ರಿಂದ ಸುಮಾರಷ್ಟು ಜನಕ್ಕೆ ರಿಪ್ಲೈನೇ ಮಾಡಿಲ್ಲ. ಪ್ಲೀಸ್ ಇದೊಂದು ರಿಕ್ವೆಸ್ಟ್ ನಂದು, ನಿಮಗೆ ಏನು ಡೌಟ್ ಇದೆಯೋ ಅದನ್ನು ಡೈರೆಕ್ಟಾಗೆ ನನಗೆ ವಾಟ್ಸಪ್ಪಲ್ಲಿ ಮಾಡಿಲ್ಲ. ನವೀನವ್ರಿಗಾದ್ರೂ ವಾಟ್ಸಪ್ಪಲ್ಲಿ ಕ್ವಶನ್ ಕೇಳಿ, ಹಾಯ್ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ಏನು ಮಾಡ್ತಿದ್ದೀರಾ, ಪಾಪು ಚೆನ್ನಾಗಿ, ಇದೆಲ್ಲ ಕ್ವಶನ್ ಕೇಳಿದಾದಮೇಲೆ ಲಾಸ್ಟಿಗೆ ನಿಮ್ಮ ಒಂದು ಡೌಟ್ ಕೇಳ್ತೀರಾ. ಸೊ ವಿಡಿಯೋದಲ್ಲಿ ಹೇಳ್ತೀನಿ ಆರಾಮಾಗಿದ್ದೀನಿ, ಚೆನ್ನಾಗಿದ್ದೀನಿ ಅಂತ ಎಲ್ಲನೂ ಹೇಳಿರ್ತೀನಿ. ಸೊ ನೀವು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಬಟ್ ನಮಗೆ ಅಷ್ಟಕ್ಕೂ ಆನ್ಸರ್ ಮಾಡಿಕೊಂಡು ಕೂರೋಷ್ಟು ಟೈಮ್ ಇರಲ್ಲ. ಸೊ ನಿಮ್ಗೆ ಅಷ್ಟೆಲ್ಲ ಕ್ವಶನ್ಗೆ ಆನ್ಸರ್ ಬೇಕಂದ್ರೆ ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ, ಓಕೆನಾ. ಕಾಲಲ್ಲಿ ಚೆನ್ನಾಗಿದ್ದೀನಿ ಎಲ್ಲನೂ ಹೇಳ್ತೀನಿ. ಮೆಸೇಜಲ್ಲಿ ಎಲ್ಲನೂ ಟೈಪ್ ಮಾಡಿಕೊಂಡು ಕೂರೋಷ್ಟು ಟೈಮ್ ಅಂತೂ ಇಲ್ಲ. ಪ್ಲೀಸ್ ಯಾರು ಬೇಜಾರಾಗಬೇಡಿ. ಸೊ ನಿಮ್ಗೇನು ಡೌಟ್ ಇದೆಯಾ ಅದನ್ನು ಕರೆಕ್ಟಾಗಿ ಹಾಗೇ
ಮೆಸೇಜ್ನ ಮಾಡಿ 200+ ಮೆಸೇಜ್ನ ಹಾಗೆ ಬಿಟ್ಟಿದ್ದೀನಿ ವಾಟ್ಸಪ್ಪಲ್ಲಿ, ಯಾವುದು ಕೂಡ ರಿಪ್ಲೈ ಮಾಡಿಲ್ಲ. ಯಾರ್ಯಾರು ರಿಪ್ಲೈ ಮಾಡಿದ್ದೀನಿ ಅವರು ಅದನ್ನು ಮಷಿನ್ ರನ್ ಮಾಡ್ತಾ ಇದ್ದಾರೆ. ಸೊ ಯಾರಿಗಾರ ಡೌಟ್ ಇದೆ ನಿಮಗೆ ಕಮೆಂಟ್ ಮಾಡೋಂಗಿದ್ರೆ ಕಮೆಂಟ್ ಮಾಡಿ, ಅದ್ರ ಮೇಲೆ ವೀಡಿಯೋಸ್ ಮಾಡ್ತೀನಿ. ಇಲ್ಲ ಅಂತಂದರೆ ನನಗೆ ವಾಟ್ಸಪ್ಪಲ್ಲಿ ಡೈರೆಕ್ಟಾಗಿ DM ಮಾಡಿ ನಿಮ್ಗೆ ಏನು ಡೌಟ್ಸ್ ಇದೆಯಾ ಅದನ್ನು ನಾನು ಕ್ಲಿಯರ್ ಮಾಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ ಬೈ ಬೈ, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.